ಕ್ಷೇತ್ರದ ಸಾರ್ವಜನಿಕ ಪರವಾಗಿ ನಾನು ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಹಿರಿಯರು ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಅವರು ಕೂಡ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ, ಕ್ಷೇತ್ರ ಜನತೆ ಪರವಾಗಿ ನಾನು ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೊಬ್ಬರು ನಮ್ಮ ಕಳೆದ 2 ವರ್ಷಗಳಿಂದ ಕೊಡಗಿನಲ್ಲಿ ನಮ್ಮ ಉಸ್ತುವಾರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಿರುವ ಮತ್ತು ಈಗಿನ ಲೋಕಸಭೆಯ ಒಬ್ಬ ಆಕಾಂಕ್ಷಿಗಳಾಗಿರುವಂತಹ ಮಾನ್ಯ ಲಕ್ಷ್ಮಣ್ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದರೆ ಅವರಿಗೆ ಕೂಡ ನಾನು ಆಧಾರದ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಇವತ್ತು ಅವರಿಗೆ ಸ್ವಾಗತವನ್ನು ಅರ್ಪಿಸುತ್ತಿದ್ದೇನೆ. ಕೆ ಮಂಜುನಾಥ್ ಅವರು ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ, ಅವರು ಕೂಡ ವೇದಿಕೆಯಲ್ಲಿದ್ದರೆ ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಇವತ್ತು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಂಚೂಣಿ ಘಟಕದ ನಾಯಕರುಗಳು, ಕೆಪಿಸಿಸಿ ಅಧ್ಯಕ್ಷರುಗಳು, ಈ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ವಿ.ಪಿ. ಶಶಿಧರ್ ಅವರು, ನಮ್ಮ ಸತೀಶ್ ಅವರು, ಹಂಸ ಅವರು, ಹಾಗೆ ಮಡಿಕೇರಿ ಟೌನಿನ ಅಧ್ಯಕ್ಷರಾದಂತಹ ರಾಜೇಶ್ ಅವರು, ಕುಶನಗರ ಟೌನ್ ಅಧ್ಯಕ್ಷರಾದಂತಹ ಪ್ರಮೋದ್ ಅವರು, ಹೀಗೆ ಎಲ್ಲ ಇಲ್ಲಿಯ ಟೌನ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾನು ಪ್ರತ್ಯೇಕವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಿರಿಯರಾದ ಲೋಕೇಶ್ ಅವರು, ಸುಜೂತ್ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳು, ವಿವಿಧ ಎಲ್ಲ ಪಕ್ಷದ ಘಟಕಗಳ ಅಧ್ಯಕ್ಷರುಗಳಿಗೆ ತಾವು ಯಾರು ಅನ್ಯತೆ ಭಾವಿಸಬಾರ್ದು. ಸಮಯದ ಅವಕಾಶ ಕಮ್ಮಿ ಇರೋದ್ರಿಂದ ಯಾರೋ ಹೆಸರು ಬಿಟ್ಟೋದ್ರೆ ತಾವು ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ನಾನು ಪಕ್ಷದ ವೇದಿಕೆಯ ನಾಯಕರುಗಳಿಗೆ ನಾನು ಇನ್ನೊಮ್ಮೆ ಆರ್ಥಿಕ ಸ್ವಾಗತವನ್ನು ಪಕ್ಷದ ಪರವಾಗಿ ನಾನು ಆಧಾರದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಹಾಗೆ ಇವತ್ತು ಎಲ್ಲರಿಗೂ ಮಿಗಿಲಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಇವತ್ತು ಏನು ತಾವೆಲ್ಲ ಮುಂಭಾಗದಲ್ಲಿ ಬಂದು ಇಷ್ಟೊತ್ತಾದ್ರು ಬರೀ ಸಂಯಮದಿಂದ ತಾವು ಆಲಿಸ್ತಿದ್ದೀರಾ. ತಮಗೆ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಾನು ಅರ್ಪಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ಸ್ಥಿತಿಯ ಒಂದು ಬಂದೋಬಸ್ತನ್ನು ಒದಗಿಸಿದಂತಹ ಮಾನ್ಯ ಎಸ್ ಪಿ ಅವರಾದಂತಹ ರಾಮರಾಜ್ ಮತ್ತು ಅವರ ತಂಡದವರಿಗೂ ಹಾಗೂ ನಮ್ಮ ಜಿಲ್ಲಾಧಿಕಾರಿಯಾದಂತಹ ವೆಂಕಟರಾಜ್ ಅವರಿಗೂ ಆಡಳಿತ ಉತ್ತಮ ವ್ಯವಸ್ಥೆ ಮಾಡಿಕೊಟ್ಟಂತಹ ಅವರಿಗೂ ಕೂಡ ನಾನು ಇವತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಸ್ವಾಗತಕ್ಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮಂಜುನಾಥ್ ಕುಂಡ್ರ ಅವರು ಕೆಪಿಸಿಸಿಯ ಉಸ್ತುವಾರಿಗಳು, ಅವರು ಕೂಡ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಶಾಸಕರ ಆತ್ಮೀಯ ಸ್ನೇಹಿತರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು ಕೂಡ ಇವತ್ತು ಮಡಿಕೇರಿ ಕ್ಷೇತ್ರದ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಕೊಡಗಿನ ಜನತೆ ಪರವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗೌರವಾನ್ವಿತರನ್ನ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿ.ಪಿ. ಶಶಿಧರ್ ಅವರು ಸನ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಇನ್ನೊಬ್ಬ ಸಚಿವರು, ಪೌರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರು, ಇವತ್ತು ಅವರು ಕೂಡ ಮೊದಲ ಬಾರಿ ಕೊಡಗಿನ ಕಾರ್ಯಕರ್ತರ ಸಭೆಗೆ ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕೊಡಗಿನ ಜನತೆ ಪರವಾಗಿ, ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೃದಯಪೂರ್ವಕ ಆಧಾರದ ಸ್ವಾಗತವನ್ನು ನಾನು ಬಯಸುತ್ತಿದ್ದೇನೆ. ಗೌರವಾನ್ವಿತ ಸಚಿವರಿಗೆ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿ.ಪಿ. ಶಶಿಧರ್ ಅವರು ಸ್ವಾಗತಿಸುತ್ತಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರೂ ಆತ್ಮೀಯರಾದಂತಹ ಮಾನ್ಯ ಎಸ್ ಪೊನ್ನಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕೊಡಗು ಜನತೆ ಪರವಾಗಿ, ಮಡಿಕೇರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಜನತೆ ಪರವಾಗಿ ನಾನು ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ.